ಹಾಯ್ ಎವ್ರಿವನ್, ದಿಸ್ ಇಸ್ ಅನುಷಾ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಿರೋದು. ಈ ಸರಿ ಅಂತೂ ಐ ಆಮ್ ಸೋ ನ್ಯೂ ಟು ದ ಕ್ಯಾಮ್ರಾ ಅನ್ನೋ ಥರ ಅನ್ನಿಸ್ತಿದೆ. ಸೊ ಯುಗಾದಿ ಹಬ್ಬದ್ದೆಲ್ಲ ಶಾರ್ಟ್ಸ್ ಫಿಲ್ಮ್ ಮಾಡೋಣ. ಮೊನ್ನೆ ತಾನೇ ಯುಗಾದಿ ಹಬ್ಬ ಮುಗೀತು. ಸೊ ನೆನ್ನೆ ಹೊಸ್ದಡ್ಕು. ಸೊ ಇವತ್ತು ಬಂದುಬಿಟ್ಟು ವೆಡ್ನೆಸ್ಡೇ. ಸೊ ನೆನ್ನೆ ತನಕನೂ ಮಂಡ್ಯದಲ್ಲಿದ್ವಿ. ಸೊ ನಾನು ಈ ವೀಕ್ ಏನು ಮಂಡ್ಯಕ್ಕೆ ಹೋದೆ, ಹಬ್ಬಕ್ಕೆ ಒಂದಿನ ಹಿಂದೆ ನಂಗೆ ಹೋದ್ನಲ್ಲ. ಸೊ ಹಬ್ಬದ್ದು ಅದಾದ್ಮೇಲೆ ಹೊಸ್ದಡ್ಕು ಅದೆಲ್ಲದೂ ಲೈಕ್ ವ್ಲಾಗ್ ಮಾಡೋಣ, ಶಾರ್ಟ್ಸ್ ಫಿಲ್ಮ್ ಮಾಡೋಣ ಅಂದ್ಕೊಂಡೋಳು. ಶಾರ್ಟ್ಸು ಕೂಡ ಫಿಲ್ಮ್ ಮಾಡಲಿಲ್ಲ. ನಮ್ಮನೆ, ಪ್ರೀತಮ್ ಮನೆ, ಅಕ್ಕನ ಮನೆ, ಅಲ್ಲಿ ಇಲ್ಲಿ ತುಂಬ ಕ್ಲಮ್ಸಿಯಾಗಿ ಓಡಾಡ್ಕೊಂಡಿದ್ದೆ. ಒಂಥರ ಸೊ ಕನ್ಫ್ಯೂಸಿಂಗ್ ಥರ ಇತ್ತು. ಅಟ್ ದ ಸೇಮ್ ಟೈಮ್ ನಾವು ತುಂಬ ಆಚೆನೂ ಎಲ್ಲ ಓಡಾಡಿದ್ವಿ. ಮೈಸೂರು ಹೋಗಿದ್ವಿ ಒಂದಿನ. ಸೊ ಆ ಥರ ಎಲ್ಲ. ಬಟ್ ಆದರೂ ನಾನು ಶಾರ್ಟ್ಸ್ ಫಿಲ್ಮ್ ಮಾಡೋಣ ಅಂದೋಳು ಕೂಡ ಫಿಲ್ಮ್ ಮಾಡಲಿಲ್ಲ. ನಾವು ಐ ಆಮ್ ಬ್ಯಾಕ್ ಇನ್ ಬ್ಯಾಂಗ್ಳೂರ್. ನೆನ್ನೆ ನೈಟೇ ಬಂದ್ವಿ ಆ್ಯಂಡ್ ನಾವು ಐ ಆಮ್ ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ರೆಡಿ. ಎಲ್ಲಿಗೆ ಅಂದರೆ ಸಮತ್ವಾಗೆ ಹೋಗೋದಕ್ಕೆ. ಸಮತ್ವಾಗೆ ಐ ವಾಂಟ್ ಟು ಗೋ ಆ್ಯಂಡ್ ಸ್ಟಿಚ್ ಮೈ 2 ಔಟ್ಫಿಟ್ಸ್ ಅಂದ್ಕೊಂಡಿದ್ದೀನಿ. ಒಂದು ಪ್ರೀತಮ್ ಬ್ರದರ್ ಮದುವೆಗೆ ಗೌನ್ ಅಥವಾ ಏನು ಲೆಹೆಂಗಾನ ಏನು ಅದು. ಅಟ್ ದ ಸೇಮ್ ಟೈಮ್ ಶರದಿದು ಒಂದು ಫಂಕ್ಷನ್ ಇದೆ. ಐ ಥಿಂಕ್ ಇನ್ ಒಂದು 12 ಮೋರ್ ದೆನ್ 15 ಡೇಸ್ ಇದೆ ಇನ್ನು ಆ ಫಂಕ್ಷನ್ಗೆ. ಸೊ ಅದಕ್ಕೆ ಶರದಿಗೆ ಗೌನ್ ಅಥವಾ ಔಟ್ಫಿಟ್ಟು ಎತ್ನಿಕ್ ಹಾಫ್ ಸ್ಯಾರಿ ಥರ ನನಗೂ ಅಷ್ಟೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅನ್ಕೋತಿದ್ದೀನಿ. ಆ್ಯಂಡ್ ನನ್ನ ಸಿಸ್ಟರ್ಗೆ ಬನಾರಸ್ ಸ್ಯಾರಿಗೆ ಬ್ಲೌಸು. ಸೊ ಆ ಥರ ಎಲ್ಲನೂ ಇವಾಗ ಅವ್ರಿಗೆ ಸ್ಟಿಚಿಂಗಿಗೆ ಕೊಟ್ಟು ಅಂದರೆ 2 ಡಿಸೈನಿಂಗ್ ಮಾಡಬೇಕಲ್ಲ ಅವರು, ಅದನ್ನೆಲ್ಲ ಡಿಸ್ಕಷನ್ ಮಾಡಿ ಬರೋಣ ಅಂತ. ನಾನು ಕಲಂಕಾರಿ ಟೈಪಲ್ಲಿ ಲೈಕ್ ಪ್ರಿಂಟೆಡ್ ಟೈಪಲ್ಲಿ ಹಾಫ್ ಸ್ಯಾರಿ ಸ್ಟಿಚ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾಡಿದ್ದು ಒಂದು ಆರ್ಡರ್ ಇದೆ ನನಗೆ. ಅದನ್ನು ಮುಗಿಸಿದ್ಮೇಲೆ ನಾನು 1 ವೀಕ್ ಯಾವ ಆರ್ಡರು ತೊಗೊಂಡಿಲ್ಲ. ಇದೆ ಫಂಕ್ಷನ್ಸು ಅದು ಇದು ಈ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ 4 o'clock ಬರ್ತೀನಿ ಅಂತ ಹೇಳಿದ್ದು ಸಮತ್ವ ಬುಟಿಕ್ ಅವ್ರಿಗೆ. ಇವಾಗ 4:49 ಅಂದರೆ 5 ಆಗ್ತಿದೆ. ಕಮ್ ಲೆಟ್ಸ್ ಗೋ. ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಗೋ ಫಾರ್ ವಿಂಕಾ ರೋಸ್ ಆಲ್ಸೋ. ನಾನು ಹೇಳ್ದಂಗೆ ಈ ವೀಕ್ ನಾನೇನು ವ್ಲಾಗ್ ಮಾಡಲಿಲ್ಲ ಅಲ್ಲ. ರೀಸೆಂಟ್ಲಿ ಐ ಶಾಪ್ಡ್, ಅಂದರೆ ಹಬ್ಬಕ್ಕೆ 1-2 ದಿನ ಹಿಂದೆ ಇರೋಂಗೆ ಐ ಶಾಪ್ಡ್ ಫ್ರಮ್ ವಿಂಕಾ ರೋಸ್, ಜುಡಿಯೋ. ಆ್ಯಂಡ್ ರೀಸೆಂಟಾಗೂ ಕೆಲವೊಂದು ಟಾಪ್ಸು ಅದೆಲ್ಲ ಏನು ಶಾಪ್ ಮಾಡಿದ್ದೀನಿ. ರೀಸೆಂಟ್ದು ಒಂದು ಹಾಲ್ ಮಾಡೋಣ ಅಂತ. ಸೊ ವಿಂಕಾ ರೋಸಲ್ಲಿ ಏನಂದರೆ ನಂದು ಟಾಪ್ಸ್ ತೊಗೊಳಕ್ಕೆ ಹೋಗಿದ್ದು ನಾನು ಜುಡಿಯೋ ಎಲ್ಲ ಕಡೆನೂ ಅಷ್ಟೇ. ಬಟ್ ಜುಡಿಯೋದಲ್ಲಿ ಜೀನ್ಸು ಟಾಪ್ಸ್ ಎಲ್ಲ ತೊಗೊಂಡೆ. ಸುಮ್ಮನೆ ವಿಂಕಾ ರೋಸ್ ಹೋಗೋಣ ಟಾಪ್ಸ್ ಇದೆಯಾ ಅಂತ ನೋಡಿದಾಗ 1-2 ಟಾಪ್ ಇಷ್ಟ ಆಯಿತು. ಅಟ್ ದ ಸೇಮ್ ಟೈಮ್ ಒಂದು ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಆ ಡ್ರೆಸ್ನ ಶಾಪ್ ಮಾಡಿದೆ. ಬಟ್ ಸ್ವಲ್ಪ ಟೈಟ್ ಇತ್ತು. ಸೊ ಅಲ್ಲಿ ಕಸ್ಟಮೈಸ್ ಮಾಡ್ತಾರಲ್ಲ, ಟೈಟು ಲೂಸು ಅಥವಾ ನಿಮಗೆ ಯಾವ್ದಾದ್ರು ಬೇರೆ ಪ್ಯಾಟ್ರನ್ಸ್ ಬೇಕು ಅಂದರೂ ಎಲ್ಲ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ಹಂಗಾಗಿ ಟೈಟ್ ಇದ್ದಿದ್ದರಿಂದ ನಾನು ನೆಕ್ಸ್ಟ್ ಡೇನೇ ಮಂಡ್ಯ ಹೊರಟಿದ್ದರಿಂದ ಕಲೆಕ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಫಿಟ್ಟಿಂಗ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ ಆ್ಯಂಡ್ ಚೆಕ್. ಲಿಟ್ರಲಿ ನಾನು ಬಂದು 2 hours ಮೇಲೆ ಇವಾಗ ಆಚೆ ಬಂದಿದ್ದೀನಿ. ಬಿಕಾಸ್ ಅಷ್ಟು ಡಿಸ್ಕಷನ್ ಇತ್ತು ಶರದಿದು ಔಟ್ಫಿಟ್ಟು, ನಂದು. ಅಟ್ ದ ಸೇಮ್ ಟೈಮ್ ನನ್ನ ಸಿಸ್ಟರ್ದು ಒಂದು ಬ್ಲೌಸು ವರ್ಕ್ ಆಗಿತ್ತು, ಅದೆಲ್ಲ ನೋಡಿ. ಆಮೇಲೆ ನನಗೆ ನೆಕ್ಸ್ಟ್ ಪ್ರೀತಮ್ ತಮ್ಮನ ಮದುವೆ ಇದೆಯಲ್ಲ ಅದ್ರದ್ದು ಎಲ್ಲ ಡಿಸ್ಕಷನ್ ಮಾಡಿ 2 hours ಆಯಿತು. ಈಗ ನಾನು ಆ್ಯಕ್ಚುಲಿ ವಿಂಕಾ ರೋಸ್ ಹೋಗಬೇಕು. ಇನ್ನೇನು 7 o'clock ಆಲ್ರೆಡಿ ಈಗ. ಸೊ ಫಸ್ಟ್ ಒಂದ್ಸರಿ ಮನೆಗೆ ವಿಸಿಟ್ ಮಾಡಿ ಆಮೇಲೆ ಹಾಗೆ ವಿಂಕಾ ರೋಸ್ಗೆ ಹೋಗೋಣ ಅನ್ಕೋತಿದ್ದೀನಿ. ಮೇ ಬಿ ಇವತ್ತು ಹೋಗ್ತೀನಿ, ಇಲ್ಲಾಂದರೆ ನಾಳೆ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಒಂದು ವಿಡಿಯೋ ಮಾಡೋಣ ಅಂದ್ಕೊತಿದ್ದೀನಿ. ಸೊ ಅದಕ್ಕೆ ಔಟ್ಫಿಟ್ ಸೋರ್ಸಿಂಗಿಗೆ ಸ್ಫೂರ್ತಿಯವರೇ ರೆಫರೆನ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆಲ್ಲ ಹೋಗ್ತಿದ್ದೀನಿ. ನೋಡೋಣ ನಾಳೆ ಅಲ್ಲಿಗೆ ಹೋಗ್ತೀನಾ ಇಲ್ವಾ, ಅಥವಾ ಮಾಲ್ ಆಫ್ ಏಷ್ಯಾಗೆ ಹೋಗ್ಬೇಕು ನಾಳೆ, ಅದೊಂದು ಪ್ಲ್ಯಾನ್ ಇದೆ. ಏನು ಮಾಡ್ತೀನಿ ಗೊತ್ತಿಲ್ಲ. ನಾಡಿದ್ದು ಒಂದು ಆರ್ಡರ್ ಇದೆ, ಆಲ್ ದ್ಯಾಟ್. ಅಟ್ ದ ಸೇಮ್ ಟೈಮ್ ಅಗೇನ್ ಐ ವಾಂಟ್ ಟು ಗೋ ಫಾರ್ ಮಂಡ್ಯ ಸಂಡೇ ಆರ್ ಮಂಡೇ. ಸ್ವಲ್ಪ ಒಂದು 2 ದಿನದ ಕೆಲಸದ ಮಟ್ಟಿಗೆ ಮತ್ತೆ ನಾನು ಮಂಡ್ಯಕ್ಕೆ ಹೋಗಬೇಕು. ಈ ವೀಕ್ ಆ್ಯಕ್ಚುಲಿ ನಾನು ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅಗೇನ್ ಐ ಆಮ್ ಬ್ಯುಸಿ. ಹೆಲೋ ಅಗೇನ್ ಆ್ಯಂಡ್ ಐ ಕೇಮ್ ಬ್ಯಾಕ್ ಟು ಹೋಮ್. ಈಗ ಅನ್ಕೋತಾ ಇದ್ದೀನಿ ಯಾರೂ ಇಲ್ಲ ಮನೇಲಿ. ಎನಿಹೌ ವಿಂಕಾ ರೋಸ್ ಹೋಗಿ ಅದೊಂದು ಕೆಲಸ ಮುಗಿಸೋಣ. ಕಲೆಕ್ಷನ್ ಈ ಸರಿ ನನಗೆ ಮೊನ್ನೆ ಹೋದಾಗ ತುಂಬ ಇಷ್ಟ ಆಯಿತು. ನಾನು ತುಂಬ ದಿನ ಆಗ್ಬಿಡ್ತಲ್ಲ ಹೋಗಿ. ಸೊ ಎಷ್ಟೊಂದು ಕಲೆಕ್ಷನ್ ಒಂದೊಂದೇ ಪೀಸ್ ಇತ್ತು, ತುಂಬ ಚೆನ್ನಾಗಿ ಬಂದಿತ್ತು ಅಂತ ಇನ್ ಬಿಟ್ವೀನ್. ಸೊ ನಾನು 1-2 ಟಾಪು ಡ್ರೆಸ್ಸಸ್ ಎಲ್ಲ ತೊಗೊಂಡೆ. ಈ ವೀಕ್ ಮತ್ತೆ ಬರುತ್ತೆ. ನೆಕ್ಸ್ಟ್ ವೀಕು ಆಕ್ಸೆಸರೀಸ್ ಏನು ತೊಗೊಂಡಿಲ್ಲ ನಾನು. ಸೊ ಆಕ್ಸೆಸರೀಸ್ ಬರುತ್ತೆ ಅಂತ ಹೇಳಿದ್ರು. ಈಗ ಹೆಂಗಿದ್ರು ಡ್ರೆಸ್ಸು ಕಲೆಕ್ಟ್ ಮಾಡಬೇಕು. ಹಾಗೆ ಒಂದು ರೌಂಡ್ ಹೋಗಿಬಿಟ್ಟು ನೋಡಿಕೊಂಡು ಡ್ರೆಸ್ ಕಲೆಕ್ಟ್ ಮಾಡಿ ಏನಾದ್ರು ಬಂದಿದೆಯಾ ಹೊಸ ಕಲೆಕ್ಷನ್ ನೋಡಿ. ಸಿ ಲೆಟ್ಸ್ ಗೋ.
ಐ ಗಾಟ್ ಶವರ್ಮಾ ಪಾರ್ಸೆಲ್. ಒಬ್ಳೆ ನಿಂತ್ಕೊಂಡು ತಿನ್ಬೇಕಲ್ಲ ಅಂತ ಪಾರ್ಸೆಲ್ ತೊಗೊಂಡು ಬಂದೆ. ಲಿಟ್ರಲಿ ಶವರ್ಮಾ ತಿನ್ಬೇಕಂತ ನನಗೆ 1 ವೀಕಿಂದ ಆಸೆ ಆಗಿತ್ತು. ಸೊ ಹೆಂಗಿದ್ರು ಮಂಡ್ಯಾಗೆ ಹೋಗ್ತಿದ್ದೀನಿ, ನಮ್ಮ ಮಂಡ್ಯದಲ್ಲಿ ಶವರ್ಮಾ ತಿನ್ಬೇಕು. ನಾನು ಐ ಥಿಂಕ್ ಚಿಕನ್ ಹಟ್ಸಿಂದ ಅನ್ಸುತ್ತೆ ಸುಕೃತ್ ತೊಗೊಬರ್ತಾನೆ. ನಾನು ತಿಂದಿರೋದು ಚಿಕನ್ ಹಟ್ಸ್ದೇನೆ ಮಂಡ್ಯದಲ್ಲಿ ಶವರ್ಮಾ. ಸೊ ಅದನ್ನು ತರ್ಸ್ಕೊಂಡು ತಿನ್ಬೇಕು ಅಂದ್ಕೊಂಡೆ. ಬಟ್ ಈ ಸರಿ ಎಲ್ಲಿ ನಾನು ಮಂಡ್ಯಾಗೆ ಹೋಗಿ ಒಂದು ಪೀಸ್ಫುಲ್ಲಾಗಿ ಇದ್ದೆ ಅಂತಲೇ ಅನಿಸ್ಲಿಲ್ಲ. ಸೊ ತುಂಬ ಕ್ಲಮ್ಸಿ, ನಾನು ಫಸ್ಟೇ ವಿಡಿಯೋದಲ್ಲಿ ಹೇಳ್ದಂಗೆ. ಹಾಗಾಗಿ ನಾನು ಶವರ್ಮಾನು ತರ್ಸ್ಕೊಂಡು ತಿನ್ನಲಿಲ್ಲ. ಈ 4 ಡೇಸ್ ಹೆಂಗೋಯ್ತು ಮಂಡ್ಯದಲ್ಲಿ ಅಂತ ಗೊತ್ತಿಲ್ಲ. ನಂಗೊಂಥರ ಮತ್ತೆ ಕ್ರೇವಿಂಗ್ಸ್ ಆಗ್ತಿದೆ ದಟ್ ಐ ಶುಡ್ ಗೋ ಬ್ಯಾಕ್ ಅಂತ. ಮೇ ಬಿ ನಂಗೆ ತುಂಬ ಕೆಲಸಗಳಿದೆ ಈ ವೀಕ್ ನೆಕ್ಸ್ಟ್ ವೀಕೆಲ್ಲ. ಬಟ್ ಆದರೂ ಐ ಮೇ ಗೋ ಆನ್ ಸಂಡೇ 1-2 ಡೇಸ್ ಇದ್ದು ಐ ಮೇ ಕಮ್ ಬ್ಯಾಕ್. ಬಟ್ ನಾವು ಲೆಟ್ ಮಿ ಎಂಜಾಯ್ ಮೈ ಶವರ್ಮಾ. ನೈಸ್. ಡನ್ ವಿತ್ ಹ್ಯಾವಿಂಗ್ ಶವರ್ಮಾ. ಆ್ಯಂಡ್ ಇವಾಗ ಒಂದು ಡೌಟ್, ಒಂದು ಕನ್ಫ್ಯೂಷನಲ್ಲಿ ಇದ್ದೀನಿ. ಹೇಳ್ತಾ ಇದ್ದೀನಲ್ಲ ಲಾಸ್ಟ್ ವೀಕ್ ಈ ವೀಕ್ ಎಲ್ಲ ಇದೇ ಥರ ಒಂಥರ ಕನ್ಫ್ಯೂಷನ್ಸಲ್ಲೇ ಒಂಥರನೇ ಹೋಗ್ತಾ ಇದೆ ನನ್ನ ಡೇಸು. ಏನಂದರೆ ಟುಮಾರೋ ಐ ಹ್ಯಾವ್ ಅ ಪ್ಲ್ಯಾನ್. ಸೊ ನಾನು ನಾಳೆ ಒಂದು ಔಟ್ಫಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಒಂದು ಹಾಫ್ ಸ್ಯಾರಿ ಥರ. ಸೊ ನಾನು ಫಸ್ಟೇ ವಿಡಿಯೋದಲ್ಲಿ ಹೇಳ್ದಂಗೆ. ಸೊ ಅದಕ್ಕೆ ಅದೊಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ವಿಡಿಯೋನೂ ಆಗುತ್ತೆ. ಸೊ ನಾನೇ ಹೋಗಿ ಡ್ರೆಸ್ ಅಂದರೆ ಕ್ಲಾತ್ ಮೆಟೀರಿಯಲ್ನೆಲ್ಲ ಸೋರ್ಸ್ ಮಾಡಿ, ಸೊ ತೊಗೊಬಂದು ಸ್ಟಿಚ್ ಮಾಡಿ ಎಲ್ಲ ಮಾಡೋಣ. ನನಗೆ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ವಿಡಿಯೋ ಮಾಡ್ಬೇಕಂದ್ರೆ ತುಂಬ ದಿನದಿಂದ ಅನ್ಕೊತಿದ್ದೆ. ಯಾವುದೇ ಒಂದು ಅದೊಂದು ಪ್ರಾಪ್ರಿಯೇಟ್ ಫಂಕ್ಷನ್, ಫೆಸ್ಟಿವಲ್ ಯಾವ್ದಾದ್ರು ಬೇಸ್ ಇಟ್ಕೊಂಡು ಮಾಡೋಣ, ಇಷ್ಟಿಷ್ಟು ಬಡ್ಜೆಟಲ್ಲಿ ಮಾಡೋಣ ಅಂತ. ನನ್ನ ಬಡ್ಜೆಟ್ ಇಟ್ಕೊಂಡಿದ್ದು ನಾನು 5,000 ಒಳಗಡೆ ಒಂದು ಕಲಂಕಾರಿ ಔಟ್ಫಿಟ್ ಒಂದು ಮಾಡೋಣ ಅಂತ. ಸೊ ಇವಾಗ ನನಗೆ ಎಷ್ಟೊಂದು ಫ್ಯಾಬ್ರಿಕ್ ಆಲ್ರೆಡಿ ಆನ್ಲೈನ್ ಅಂದರೆ ಪರಿಚಯ ಇರೋರ ಸ್ಟೋರಿಂದ ಕಲಿಸ್ಕೊಂಡು ಇವಾಗ ಆಲ್ರೆಡಿ ಸ್ವಲ್ಪ ಸೋರ್ಸ್ ಮಾಡಿದೆ. ಸೊ ಮೀಟರ್ ವೈಸ್ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು, ಅಂದರೆ ನನಗೆ ಬೇಕಾಗಿರೋ ಥರ ಡಿಸೈನು. ಸೊ ಅದು ನಾವು ಕಮ್ಮಿ ಮಾಡಿಸಿದ್ರು ವಿ ಗೋನ ಸ್ಪೆಂಡ್ ಸಮ್ ಹಾರ್ಡ್ಲಿ 4.5,000 ಫಾರ್ ಫ್ಯಾಬ್ರಿಕ್ ಓನ್ಲಿ. ಸೊ ಅದ್ರ ಮೇಲೆ ಸ್ಟಿಚ್ಚಿಂಗು ಅದೆಲ್ಲ. ಸೊ ನನ್ನ ಬಡ್ಜೆಟ್ ಇದ್ದಿದೆ 5 ಒಳಗಡೆ ಮಾಡಬೇಕಂತ. ಈಗ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ನಾವೇನೋ ಒಂದು ಮಾಡ್ತಿದ್ದೀವಿ ಅಂದರೆ ಸೊ ಲಿಮಿಟ್ ಇಲ್ಲ ಅಂದರೆ ಫೈನ್, ನಾನು ಒಂದು ಲಿಮಿಟ್ ಹಾಕ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದು. ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಆ ವಿಡಿಯೋ ನೋಡಿದ್ರೆ, ಒಂದು ಸಜೆಷನ್ ವಾಟ್ ಎವರ್ ಅದು ಹೆಲ್ಪ್ ಆಗುತ್ತೆ ಅಂತ. ಸೊ ಇವಾಗ ಏನಾಗೋಯ್ತು, ನನ್ನ ಬಡ್ಜೆಟ್ ಜಾಸ್ತಿ ಆಯಿತು. ಓಕೆ 2,000 ಎಕ್ಸೆಸ್ ಆಗ್ಬೋದು, ಐಮ್ ಲೈಕ್ ಫೈನ್ ಅನ್ನೋ ಥರ ಅಂದ್ಕೊಂಡೆ. ಆದರೂ ಒಂದು ರೆಡಿ ನೋಡಿದ್ದೆ ನಾನು ಜಯನಗರದಲ್ಲಿ, ವಿಚ್ ಈಸ್ ಲೈಕ್ ಅರೌಂಡ್ 5.5. ಸೊ ಹೋಗಿ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡೋದು ಬೇಡ, ಹೋಗಿ ಆ ರೆಡಿ ಒಂದು ಪರ್ಚೇಸ್ ಮಾಡಲಾ, ಒಂದು ರೌಂಡ್ ಹೋಗಿ ನೋಡಲಾ ಜಯನಗರದಲ್ಲಿ, ಯಾವಾಗಲೂ ನೋಡಿದ್ದು. ಸೊ ಈಗ ಒಂದು ರೌಂಡ್ ಹೋಗಿ ನೋಡಲಾ, ಅದು ಒಂದು. ಇನ್ನೊಂದು ಕನ್ಫ್ಯೂಷನು, ನಾನು ನಾಳೆ ಮಾಲ್ ಆಫ್ ಏಷ್ಯಾ ಹೋಗಬೇಕು. ಐ ವಾಂಟ್ ಟು ಪರ್ಚೇಸ್ ಸಮ್ ಲೈಕ್ ಫೌಂಡೇಶನ್ಸ್, ಗರ್ಲೈನ್ದೊಂದು ಮತ್ತು ಜಾರ್ಜೋ ಅರ್ಮಾನಿ, ಶೆನೈಲ್, ಸೊ ಆ ಥರ ಕೆಲವೊಂದು ಫೌಂಡೇಶನ್, ಕೆಲವೊಂದು ಬ್ರ್ಯಾಂಡ್ಸ್ದು ಓಪನ್ ಇದೆ, ಔಟ್ಲೆಟ್ ಇದೆ ಆಲ್ರೆಡಿ ಮಾಲ್ ಆಫ್ ಏಷ್ಯಾದಲ್ಲಿ. ಸೊ ಅದನ್ನೆಲ್ಲ ಚೆಕ್ ಮಾಡಿ ನನ್ನ ಕಿಟ್ಗೆ, ನನ್ನ ಮೇಕಪ್ ಕಿಟ್ಗೆ, ಅಪ್ಕಮಿಂಗ್ ಬ್ರೈಡ್ಸ್ಗೆ, ನಾನ್ ಬ್ರೈಡ್ಸ್ಗೆ ಆಗಿರ್ಬೋದು, ನನ್ನ ಕ್ಲೈಂಟ್ಸ್ಗೆ ಐ ವಾಂಟ್ ಗಿವ್ ದಟ್ ಲಕ್ಸುರಿ ಫೀಲಿಂಗ್. ನೋಡಿ ನೀವು ನನ್ನ ಬ್ರೈಡ್ಸ್ ಕ್ಲೈಂಟ್ಸ್ ಎಲ್ಲ ಆದರೆ ಈ ಥರ ಜಾರ್ಜೋ ಅರ್ಮಾನಿ, ಶೆನೈ, ಸಿ ಬುಕ್ ಮೀ ಫಾರ್ ಯೋರ್ ಬಿಗ್ ಡೇ ಆ್ಯಂಡ್ ಐ ವಿಲ್ ಬಿ ಯೋರ್ ಲಕ್ಸುರಿ ಮೇಕಪ್ ಆರ್ಟಿಸ್ಟ್. ದಟ್ಸ್ ದ ಪ್ಲ್ಯಾನ್. ಈ ಥರ ಕನ್ಫ್ಯೂಷನಲ್ಲಿ ಇದ್ದೀನಿ. ದಟ್ ಶುಡ್ ಐ ಗೋ ಫಾರ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಸೋರ್ಸ್ ಮಾಡೋಕ್ಕೆ ಹೋಗಬೇಕಾ ಔಟ್ಫಿಟ್ನ, ಅಥವಾ ರೆಡಿ ತೊಗೋಬೇಕಾ, ಅಥವಾ ನಾಳೆ ಮಾಲ್ ಆಫ್ ಏಷ್ಯಾ ಹೋಗಬೇಕಾ ಏನು ಅಂತ. ಬಟ್ ಮಾಲ್ ಆಫ್ ಏಷ್ಯಾ ಹೋಗೋದಂತೂ ಫಿಕ್ಸ್ ನಾನು, ಬಿಕಾಸ್ ನಾನು ಈ 1 ವೀಕ್ ನಾನೇನು ಅಪಾಯಿಂಟ್ಮೆಂಟ್ಸ್ ಕ್ಲೈಂಟ್ಸ್ ನಾನು ತೊಗೊಂಡಿಲ್ಲ. ಬಿಕಾಸ್ ನಾನು ಮಾಲ್ ಆಫ್ ಏಷ್ಯಾ ಹೋಗಬೇಕು, ನನ್ನ ಕಿಟ್ಗೆ ಈ ಥರ 1-2 ಬ್ರ್ಯಾಂಡ್ ಲಕ್ಸುರಿ ಬ್ರ್ಯಾಂಡ್ದು ಫೌಂಡೇಶನ್ ಆ್ಯಡ್ ಮಾಡಬೇಕಂತ. ಸೊ ಲೆಟ್ ಸಿ ಟುಮಾರೋ ಫಸ್ಟ್ ಯಾವ ಕೆಲಸ ಆಗುತ್ತೆ ಅದನ್ನು ಮಾಡಬೇಕು. ಪ್ರೀತಮ್ ಹೆಲ್ಪ್ ತೊಗೊಳ್ತೀನಿ ಈ ಥರ ಕನ್ಫ್ಯೂಷನ್ ಆದಾಗ, ಏನು ಡಿಸೈಡ್ ಮಾಡೋದಕ್ಕೆ. ನೋಡೋಣ ಅವನೇನು ಸಜೆಸ್ಟ್ ಮಾಡ್ತಾನೆ, ನಾಳೆ ಏನು ಮಾಡ್ತೀನಿ ನೋಡೋಣ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ಅ ನೆಕ್ಸ್ಟ್ ಡೇ. ಇಗ್ನೋರ್ ಮೈ ಹಾಲತ್, ನಂಗೆ ಗೊತ್ತು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತೆಲ್ಲ ಅಂದು. ಅಟ್ ದ ಎಂಡ್ ಮಾಲ್ ಆಫ್ ಏಷ್ಯಾಗೂ ಹೋಗಲಿಲ್ಲ, ಕ್ಲಾತ್ನ ಸೋರ್ಸ್ ಮಾಡೋಕ್ಕೂ ಹೋಗಲಿಲ್ಲ. ಯಾಕೆಂದರೆ ಜೋರಾಗಿ ಮಳೆ ಬರ್ತಿದೆ ನಮ್ಮ ಬೆಂಗಳೂರಲ್ಲಿ. ಆಹಾ, ಈ ಕ್ಲೈಮೇಟ್ ನೋಡೋದಕ್ಕೆ ಖುಷಿ ಆಗ್ತಿದೆ. ಮಂಡ್ಯದಲ್ಲಿ ಫೋನ್ ಮಾಡಿ ಅಪ್ಡೇಟ್ ತಿಳ್ಕೊಂಡೆ, ಮಂಡ್ಯದಲ್ಲಿ ಹೆಂಗಿದೆ ಮಳೆನ ಅಂತ. ತುಂಬ ಬಿಸಿಲು ಅಂದರು. ಅವ ಇಲ್ಲಿ ಮಳೆ ಬರ್ತಿದೆ ಅಂತ ಖುಷಿ ಆಯಿತು. ಮಧ್ಯಾಹ್ನಕ್ಕೆ ನಾನು ಉಪ್ಸಾರು, ಕಾಳು ಪಲ್ಯ, ಉಪ್ಸಾರು, ರೈಸು ಆ್ಯಂಡ್ ಮೊಟ್ಟೆ ಕೂಡ ಇದೆ. ಏನೋ ಗೊತ್ತಿಲ್ಲ, ಸಡನ್ ಕ್ರೇವಿಂಗ್ಸ್ ಆಗೋಯ್ತು ನನಗೂ ಪ್ರೀತಮ್ಗೆ. ಸರಿ ಕಾಳು ಬಿಡಿಸ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಉಪ್ಸಾರು ಮಾಡಿದ್ದೀನಿ. ಈಗ ಊಟ ಮಾಡೋದಷ್ಟೇ ಬಾಕಿ. ಹಂಚ್ಕೊಳ್ಳೋಕ್ಕೆ ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡು ತಿಂತಾ ಇದ್ದೆ. ಇಟ್ಸ್ ಲೈಕ್ ಸ್ವರ್ಗ ಫಾರ್ ಮಿ, ಬಿಕಾಸ್ ಬೆಳಗ್ಗೆಯಿಂದ ನಾನು ಏನೂ ತಿಂದಿಲ್ಲ. ಬೆಳಗ್ಗೆ ರೊಟ್ಟಿ ತಿಂದ ಪ್ರೀತಮ್ಮ, ಬಟ್ ನಾನೇನೂ ತಿನ್ನಲಿಲ್ಲ, ಖಾಲಿ ಆಗಿಬಿಡ್ತು ರೊಟ್ಟಿ. ಸೊ ಎನಿಹೌ ಬೇಗ ಮಾಡೋಣ ಅನ್ನ ಸಾಂಬಾರು ಆ ಥರ ಎಲ್ಲ ಅಂದ್ಕೊಂಡು ಕೊನೆಗೆ ಆದರೂ 2 ಗಂಟೆ ಆಯಿತು. ಇವಾಗ ಉಪ್ಸಾರು ರೆಡಿ ಆಗಿದೆ, ಊಟ ಮಾಡಿದ್ರೆ ಡನ್. ನೋಡೋಣ, ಈಗ ಮಳೆ ಸ್ಟಾಪ್ ಆಗಿದೆ, ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ. ಆದರೆ ವಿಲ್ ಗೋ ಟು ಜಯನಗರ.
ಅಟ್ಲೀಸ್ಟ್ ಜಯನಗರ ಹೋಗಿ ನಾನು ನನಗೆ ಅಂದ್ಕೊಂಡಿರೋ ಥರ ಕಲಂಕಾರಿದು ಸಿಗುತ್ತಾ ಏನು ಕನ್ಫರ್ಮ್ ಮಾಡಿಕೊಂಡ್ರೆ ನಾನು ನಾಳೆ ಶ್ರೀರಾಮ್ಪುರಕ್ಕೋ ಅಥವಾ ಮಾಲ್ ಆಫ್ ಏಷ್ಯಾಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ. ನಾಳೆ ನನಗೆ ಕ್ಲೈಂಟ್ ಇದ್ದಾರೆ, ಮರ್ತೇ ಹೋಗ್ಬಿಟ್ಟಿದೆ. ಅಲ್ಲಿ ಮಾರ್ನಿಂಗ್ 5 o'clockಗೆ ಮಾಡ್ಬೇಕು ನಾನು. ದಟ್ಸ್ ದ ಪ್ಲ್ಯಾನ್. ಹೌ ದ ಕ್ಲೈಮೇಟ್ ಇಸ್. ಮಳೆ ಬಂದು ಹೆಂಗೆ ಆಗಿಬಿಟ್ಟಿದೆ, ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ ಬೆಂಗಳೂರು. ಅಂತ ಉರಿ ಬಿಸಿಲು ಸೆಕೆಯಲ್ಲಿ ಸಮ್ಮರಲ್ಲಿ ಮಳೆನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಆಮ್ ಹ್ಯಾಪಿ. Hi you guys, good morning. It's sharp 4 o'clock. Early in the morning. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಮಿಡ್ನೈಟೇ ಎದ್ದು ಹೆಡ್ ಶಾರ್ ಎಲ್ಲ ತೊಗೊಂಡು ಫ್ರೆಶ್ ಆಗಿ ರೆಡಿ ಆಗಿರೋದು. ಮಾರ್ನಿಂಗ್ ಕ್ಲೈಂಟ್ ಇದ್ದಾರೆ. ಈಗ 6:30 ಅಷ್ಟರಲ್ಲಿ ಅವ್ರು ರೆಡಿ ಆಗಿರಬೇಕು. ಬಸವೇಶ್ವರ ನಗರಕ್ಕೆ ಹೋಗ್ತಾ ಇರೋದು. ನಮ್ಮ ಮನೆಯಿಂದ ಇವಾಗಂತೂ ನೋ ಟ್ರಾಫಿಕ್, ನಥಿಂಗ್. 4 o'clock ಅಲ್ವಾ, ಸೊ ಒಂದು 20-25 ಮಿನಿಟ್ಸ್ಗೆಲ್ಲ ರೀಚ್ ಆಗ್ತೀನಿ ಅವ್ರ ಪ್ಲೇಸ್ನ. ಸೊ 4:35 ಹಂಗೆ ಸ್ಟಾರ್ಟ್ ಮಾಡಿದ್ರು 1.5 hour ಸಾಕು ಸ್ಯಾರಿ, ಹೇರ್, ಮೇಕಪ್ ಎಲ್ಲ ಮುಗಿಸೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ವಿ ಆರ್ ಲಿವಿಂಗ್. Ignore the background mess, and this is how I'm ready. Yeah, now come, let's go, let's do this together. I'm excited ಯಾಕೆ ಅಂದರೆ I'm doing this makeup for mom to be like baby shower ಸೀಮಂತಕ್ಕೆ ಮಾಡ್ತಿರೋದು. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. To the city streets we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon, we lay awake in bed. Done with work. I'm so much happy, satisfied, all that. And ಈಗ ನಮ್ಮ ಸ್ಪಾಟಿಗೆ ಬಂದಿದ್ದೀವಿ. ಇಡ್ಲಿ ಸ್ಪಾಟು RR ನಗರ್. ಪುಡಿ ಇಡ್ಲಿ ತಿಂದು ಎಷ್ಟೊಂದು ದಿನ ಆಗಿದೆ ಇಲ್ಲಿದ್ದು ನಾನು. ಸೊ ಇವಾಗ ಪುಡಿ ಇಡ್ಲಿ ತಿಂದ್ಬಿಟ್ಟು ಹೋಗೋದು ಮನೆಗೆ. ಪ್ರೀತಮ್ ಮೇ ಬಿ ಪಾರ್ಸೆಲ್ ತೊಗೊತಾನೆ. ಇಷ್ಟು ಬೇಗ ತಿನ್ನೋಕ್ಕಾಗಲ್ಲ, ಬೇಡ ಅಂದ. ನಾನು ಇಲ್ಲ ನಾನು ಇಲ್ಲೇ ತಿನ್ನಬೇಕು, ನನಗೆ ಸುಸ್ತಾಗ್ತಿದೆ. ಐ ವಿಲ್ ಹ್ಯಾವ್ ಇವನ್ ದೋ ಇಟ್ಸ್ ಬಿಟ್ ಮಾರ್ನಿಂಗ್, ಐ ವಿಲ್ ಹ್ಯಾವ್ ಅಂತ ಅಂದರೆ ಪುಡಿ ಇಡ್ಲಿ ಪ್ರಿಪೇರ್ ಆಗ್ತಿದೆ ನಂದು. ಎಸ್, ಐ ಆಮ್ ಡನ್ ಫಾರ್ ದಿ ಡೇ. ಐ ಆಮ್ ಸೋ ಮಚ್ ಹ್ಯಾಪಿ ಬಿಕಾಸ್ ಔಟ್ಪುಟ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಕ್ಲೈಂಟ್ದು ಔಟ್ಲುಕ್, ಎವ್ರಿಥಿಂಗ್. ಆ್ಯಂಡ್ ಇವತ್ತು ನೋಡಬೇಕು, ಈಗಾದರೆ ಮಧ್ಯಾಹ್ನದ ಮೇಲೆ ಚಿಕ್ಕಪೇಟೆಗೆ ಹೋಗ್ತೀನಿ ಅಥವಾ ಜಯನಗರಕ್ಕೆ ಹೋಗಿ ರೆಡಿ ತೊಗೊಳ್ಳೋದಾ ಅಥವಾ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡೋದಾ ಏನು ಅನ್ನೋದು ಒಂದು ಡಿಸಿಷನ್ ತೊಗೋತೀನಿ. ಮೈ ಹ್ಯಾಪಿನೆಸ್ ಈಸ್ ಹಿಯರ್. ದಿಸ್ ಈಸ್ ಲೈಕ್ 1 minute later. ಇಲ್ಲಿ ಚಿಕ್ಕಪೇಟೆಯಲ್ಲೆಲ್ಲ ಓಡಾಡ್ತಾ ಇದ್ರೆ ನನ್ನ ಮ್ಯಾರೇಜ್ ಸೀನ್ಸೇ ನಂಗೆ ನೆನಪಾಗ್ತಿದೆ. ನಾನು ಇಲ್ಲೇ ತೊಗೊಂಡಿದ್ದು ಭೈರಪ್ಪದಲ್ಲಿ ಒಂದು ಲೆಹೆಂಗಾ ಎಲ್ಲ.
I literally love the collection here. ಐ ಟುಕ್ ಟೆಂಡರ್ ಕೋಕೋನಟ್. ಇದಕ್ಕೆ ಗ್ಲೂಕೋಸು, ಟೆಂಡರ್ ಕೋಕೋನಟ್ಟು ಮತ್ತು ಮಲೈ ಇದೆಲ್ಲ ಮಿಕ್ಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಹಾಯ್ ಗೈಸ್, ಆಫ್ಟರ್ ಮೇ ಬಿ ಚಿಕ್ಕಪೇಟೆಯಿಂದ ಬಂದು 2-3 ಡೇಸೇ ಆಯಿತು. 2 ಡೇಸ್ ಆದಮೇಲೆ ಈ ವಿಡಿಯೋಗೆ ಐ ಆಮ್ ಚೆಕಿಂಗ್ ಇನ್ ಆ್ಯಂಡ್ ಐ ಗಾಟ್ ಸಮಥಿಂಗ್ ಫ್ರಮ್ ಚಿಕ್ಕಪೇಟೆ. ದಟ್ ಈಸ್ ಕ್ಯಾಟ್ಲಾಗ್ ಸಮೇತ ತೊಗೊಂಡ್ಬಿಟ್ಟಿದ್ದೀನಿ. ದಿಸ್ ಡ್ರೆಸ್. ಈ ಡ್ರೆಸ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯ್ತು ನನಗೆ. ಅಂದರೆ ಚಿಕ್ಕಪೇಟೆ ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂದರೆ ನಾನು ಮದುವೆಲೂ ಅಷ್ಟು ಓಡಾಡಿಲ್ಲ. ಲಿಟ್ರಲಿ ನಾವು ಎಷ್ಟೊತ್ತು ಹೊರಟಿದ್ದು ಆಲ್ಮೋಸ್ಟ್ ಮಧ್ಯಾಹ್ನದೊಳಗಡೆ ಅಲ್ಲಿ ರೀಚ್ ಆಗಿದ್ವಿ. ನೈಟ್ ನಾವು ಮನೆಗೆ ಬಂದಾಗ 11 ಗಂಟೆ ಅಷ್ಟು ಓಡಾಡಿದ್ದೀವಿ. ವ್ಲಾಗ್ಸ್ ಎಲ್ಲ ತುಂಬ ಮಾಡಿಲ್ಲ ನಾನು. ಬಟ್ ನನಗೆ ನಾನು ಒಂದು 2 ಶಾಪ್ ಮಾಡಿದೆ. ನಿಸರ್ಗ ಲೈಕ್ ಎಲ್ಲರೂ ಶಾಪ್ ಮಾಡಿದ್ವಿ, ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಟ್ ವಾಸ್ ನೈಸ್, ಫನ್ ಆ್ಯಂಡ್ ಆಲ್ ದಟ್. ಈ ಡ್ರೆಸ್ ನಾನು ಒಂದು ಕಡೆ ನೋಡಿಬಿಟ್ಟು ಪ್ರೈಸ್ ಕೇಳಿದ್ದೆ. ತುಂಬ ಹೈ ಪ್ರೈಸ್ ಹೇಳಿದರು. 3,000-4,000 ಏನೋ ಹೇಳಿದ್ರು. 3 to 4. ಇನ್ನೊಂದು ಕಡೆ ಅಲ್ಲೇ ಮುಂದೆ ಹೋಗಿ ಕೇಳಿದಾಗ ಸೇಮ್ ಕ್ವಾಲಿಟಿ, ಸೇಮ್ ಎವ್ರಿಥಿಂಗ್ ವಾಸ್ ಸೇಮ್. ಆ್ಯಂಡ್ ಅವರು ನನಗೆ 2.5, 2.6 ಏನೋ ನಾನು 2.6 ಅನಿಸುತ್ತೆ ಪೇ ಮಾಡಿದ್ದು. ಅಷ್ಟಕ್ಕೆ ಕೊಟ್ಟರು ಈ ಡ್ರೆಸ್ಸು. ಈ ಥರ ಇದೆ. ಸೊ ಯಾವ ಸ್ಟೋರ್ ಏನೋ ನಾನು ತೋರಿಸಿದ್ದೀನಿ ಅನ್ಕೋತೀನಿ ಬ್ಲಾಗಲ್ಲಿ, ಐ ಆಮ್ ನಾಟ್ ಶ್ಯೂರ್. ಬಟ್ ಈ ಥರ ಇದೆ. ದಿಸ್ ಈಸ್ ಹೌ ಇಟ್ ಈಸ್. ನಂಗೆ ತುಂಬ ಇಷ್ಟ ಆಯಿತು. ಯಾಕೆ ತೊಗೊಂಡೆ ಅಂದರೆ ಈ ಫಂಕ್ಷನ್ ಶರಾದಿದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡೋಣ ಅದು ಇದು ಅಂತಿದೆ. ಬಟ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಈಗಲೂ ಕೂಡ ಮಾಡ್ತೀನಿ. ಬಟ್ ಇಷ್ಟು ಬೇಗ ಮಾಡೋಕ್ಕಾಗಲ್ಲ ನನಗೆ. ಈಗ 1 ವೀಕಲ್ಲಿ ಮಾಡೋಕ್ಕಾಗಲ್ಲ. ಐ ಆಮ್ ಬಿಟ್ ಬ್ಯುಸಿ ಈಗ ನವಡೇಸ್, ನಿಮಗೆ ಗೊತ್ತು. ಸೊ ಕ್ಲೈಂಟು ಅದು ಇದು. ಮೊನ್ನೆ ಕೂಡ ಟ್ರಯಲ್ ಎಲ್ಲ ಇತ್ತು. ಮೊನ್ನೆ ಟ್ರಯಲ್ ಮುಗಿಸ್ಕೊಂಡು ನೆನ್ನೆ ಆಚೆ ಹೋಗಿದ್ದೆ. ಸೊ ವೀಕೆಂಡಲ್ಲಿ ಸ್ಯಾಟರ್ಡೆ ಟ್ರಯಲ್ ಐ ವಾಸ್ ವರ್ಕಿಂಗ್ ಆ್ಯಂಡ್ ಸಂಡೇ ಐ ವೆಂಟ್ ಔಟ್. ಐ ಡನ್ ಸಮ್ ಶಾಪಿಂಗ್ ಆ್ಯಂಡ್ ಆಲ್ ದಟ್. ಅದು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಹೊಸ ವ್ಲಾಗ್ಗೆ ಅದನ್ನು ಆ್ಯಡ್ ಮಾಡಿದ್ದೀನಿ. ಹಂಗಾಗಿ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ. 1 ವೀಕ್ 15 ಡೇಸ್ ಒಳಗಡೆ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಪುಲ್ ಆಫ್ ಮಾಡ್ಬಿಟ್ಟು ಫಂಕ್ಷನ್ಗೆ ಹಾಕ್ಕೊಳಕ್ಕಾಗಲ್ಲ. ಬಟ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡ್ತೀನಿ. ಐ ಮೇ ವೇರ್ ದಟ್ ಆನ್ ಪ್ರೀತಮ್ಸ್ ಬ್ರದರ್ಸ್ ಫಂಕ್ಷನ್, ಆ ಥರ ಏನಾದರೂ. ಬಟ್ ಆ್ಯಸ್ ಪರ್ ನಾವು ಇದು ನೋಡಿದೆ, ಇಷ್ಟ ಆಯಿತು, ಓಕೆ ತೊಗೊಬಿಡೋಣ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್. ಇದು ಹೇಳ್ದಂಗೆ ಇದು ಹಾಫ್ ಬರುತ್ತೆ, ಕ್ಯಾಟ್ಲಾಗ್ ನೋಡಿದ್ರಲ್ಲ ಅದೇ ಥರ. ಆ್ಯಂಡ್ ಇದು ಫುಲ್ ಫ್ಲೇರ್ಡ್ ಪ್ಯಾಂಟ್ಸು. ಇದು ಆ್ಯಕ್ಚುಲಿ ಸ್ಕರ್ಟ್ ಥರ ಕಾಣುತ್ತೆ, ಬಟ್ ಫುಲ್ ಫ್ಲೇರ್ಡ್. ತುಂಬ ಇದೆ ಫ್ಲೇರ್ಸು. ಸೊ ಇಷ್ಟು ಫ್ಲೇರ್ಸ್ ನನಗೊಂಥರ ಸೂಟ್ ಆಗ್ತಾ ಇಲ್ಲ. ಸ್ವಲ್ಪ ಕಟ್ ಮಾಡಿಸಿದ್ರೆ ಅಥವಾ ಸ್ಟಿಚ್ ಹಾಕಿಸ್ತೀನಿ, ಏನು ನೋಡ್ತೀನಿ ಇದು. ಆ್ಯಂಡ್ ದಿಸ್ ಇಸ್ ದಿ ದುಪ್ಪಟ್ಟ. ಐ ಗಾಟ್ ದಿಸ್ ಒನ್. ಆ್ಯಂಡ್ ಅನದರ್ ಒನ್ ಐ ಗಾಟ್ ಸಮ್ ಕಾರ್ಡ್ ಸೆಟ್, ಲೈಕ್ 3 ಪೀಸ್ ಸೆಟ್ ಥರ. ಸೊ ಇದು ಯಾಕೆ ಏನಕ್ಕೆ ತೊಗೊಂಡೆ ಅಥವಾ ಇದು ಏನು, ಇದನ್ನು ನಾನು ಇವಾಗ ತೋರಿಸಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನನಗೊಂದು ಶಾಪಿಂಗ್ ವ್ಲಾಗ್ ಅಥವಾ ನಾನು ಏನಾದ್ರು ಪ್ರೆಪಿಂಗ್ ಫಾರ್ ದ ಮ್ಯಾರೇಜಸ್ ಅಥವಾ ಮ್ಯಾರೇಜ್ ಏನೇನು ತೊಗೊಂಡೆ ಪ್ರೀತಮ್ ಬ್ರದರ್ದು ಆ ಥರ ಒಂದು ವಿಡಿಯೋ ಮಾಡಿದ್ರೆ ಅದರಲ್ಲಿ ಬರುತ್ತೆ ಇದು. ಸೊ ಇದು ಅಷ್ಟೇ ನಂಗೆ ಒಂದು ಸ್ವಲ್ಪ ಅಫೋರ್ಡಬಲ್ ರೇಂಜಲ್ಲೇ ಸಿಕ್ತು. ಸೊ ಅದಕ್ಕೆ ಯಾವುದಕ್ಕೂ ಇರಲಿ, ಬಿಕಾಸ್ ನಾನು ತುಂಬ ಹುಡುಕ್ತಿದ್ದೆ. ಈ ಔಟ್ಫಿಟ್ನು ಕೂಡ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ 3 ಪೀಸ್ ಏನಿದೆ ಅದು. ಇಲ್ಲಾಂದರೆ ಡಿಸೈನರ್ ಸ್ಟುಡಿಯೋಸ್ ಇರುತ್ತಲ್ಲ, ಡಿಸೈನರ್ ಅಂದರೆ ನಾಟ್ ಡಿಸೈನರ್ ಸ್ಟುಡಿಯೋಸ್, ಬಟ್ ಕೆಲವೊಂದು ಇರುತ್ತಲ್ಲ ಬೊಟಿಕ್ಸು, ಡಿಸೈನರ್ ಸ್ಟುಡಿಯೋಸು, ಅಲ್ಲಿ ಹೋಗಿ ಶಾಪ್ ಮಾಡೋಣ ಅಂತ. ಬಿಕಾಸ್ ಬೇರೆ ಕಡೆ ನೋಡಿದ್ದೆಲ್ಲ ನಂಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ. ಇಲ್ಲಿ ಯಾವಾಗ ನಾನು ಈ ಪ್ರೈಸಿಗೆ ನೋಡಿದೆ ಆ್ಯಂಡ್ ಕ್ವಾಲಿಟಿ ವಾಸ್ ಲೈಕ್ ಓಕೆ ಅಂತ ಅನಿಸ್ತು. ಬಿಕಾಸ್ ಇದೆಲ್ಲ ನಾವು 1 ಟೈಮ್ 2 ಟೈಮ್ ಹಾಕೋತೀವಿ, ಮತ್ತೆ ರಿಪೀಟ್ ಮಾಡಲ್ಲ. ಸೊ ಅದಕ್ಕೆ ಓಕೆ. ಪ್ರೈಸ್ ರೇಂಜ್ ಇಷ್ಟೇ ಪೇ ಮಾಡಿದ್ದೀನಿ ಆಲ್ಮೋಸ್ಟ್. ಇದಕ್ಕೆ ಹೆಂಗೆ ಪೇ ಮಾಡಿದ್ದೆ ಅಷ್ಟೇ ಪೇ ಮಾಡಿದೆ ಇದಕ್ಕೆ. ಹಂಗಾಗಿ ಓಕೆ ಅಂತ ಮನ್ಸು ಮಾಡಿ ತೊಗೊಂಡೆ. ಇದನ್ನು ಇನ್ನೊಂದು ವಿಡಿಯೋ ಅಥವಾ ಇನ್ನೊಂದು ಬ್ಲಾಗಲ್ಲೆಲ್ಲ ತೋರಿಸ್ತೀನಿ. Yeah, that's it for this random vlog or video or whatever. I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.